ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಓಪನ್ ಆದಂತಹ ಯೂನಿವರ್ಸಿಟಿ ಇದು. ಈ ಯೂನಿವರ್ಸಿಟಿಯಲ್ಲಿ ಹಲವು ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇದೆ. ಪ್ರಮುಖವಾಗಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳು ಸಿಗದೇ ಇದ್ದು ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಗುಲ್ಬರ್ಗಾ ವಿವಿಯಲ್ಲಿ ಮಾರ್ಕ್ಸ್ ಕಾರ್ಡ್ಗಾಗಿ ಪರದಾಟ. ಪರೀಕ್ಷೆ ಬರೆದು 4 ವರ್ಷ ಕಳೆದರೂ ಸಿಗದ ಅಂಕಪಟ್ಟಿ. ನೊಂದ ವಿದ್ಯಾರ್ಥಿಗಳಿಂದ ಲೋಕ ಪೊಲೀಸರಿಗೆ ದೂರು. ಹೀಗೆ ಅಂಕಪಟ್ಟಿ ಸಿಗದೆ ಕಂಟಿನ್ಯೂ ಹಾಕಿ ಅಧಿಕಾರಿಗಳ ಮುಂದೆ ಹಿಡಿಶಾಪ ಹಾಕ್ತಾ ಇರುವ ಮಹಿಳೆ. ಇನ್ನೊಂದು ಕಡೆ ವಿವಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾ ಇರುವ ಲೋಕಾಯುಕ್ತ ಪೊಲೀಸರು. ಅಂದಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ. ಯಾಕಂದ್ರೆ ಈ ವಿವಿಯಲ್ಲಿ ಪರೀಕ್ಷೆ ಬರೆದ ಹಲವು ಪದವೀಧರ ವಿದ್ಯಾರ್ಥಿಗಳಿಗೆ ಕಳೆದ 4 ವರ್ಷದಿಂದ ಅಂಕಪಟ್ಟಿಗಳನ್ನೇ ವಿವಿ ಕೊಟ್ಟಿಲ್ಲ. ಹೀಗಾಗಿ ಪದವಿ ಮುಗಿಸಿದ್ರು ಆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯೋದಕ್ಕೆ ವಂಚಿತರಾಗ್ತಾ ಇದ್ದಾರೆ. ಇನ್ನೂ ಹಲವರಿಗೆ ಅಂಕಪಟ್ಟಿ ಸಿಗದ ಕಾರಣ ಸರ್ಕಾರಿ ಸೇರಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೂ ಜಾಬ್ ಸಿಗ್ತಾ ಇಲ್ಲ. ಇದರಿಂದ ನೊಂದ ವಿದ್ಯಾರ್ಥಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ಕಂಪ್ಲೀಟೆಡ್ ಆಗಕ್ಕೆ ಹೊಂಟದ 3 ಇಯರ್ಸ್ ಆಯಿತು, ಟೋಟಲಿ ರಿಸಲ್ಟ್ ಡಿಕ್ಲೇರೇಷನ್ ಇಲ್ಲ ಗುಲ್ಬರ್ಗಾ ಯೂನಿವರ್ಸಿಟಿ. ನಾವು ಮಿನಿಮಮ್ ಇಲ್ಲ ಅಂತಂದ್ರೆ ನಮ್ಮದು ಅಲ್ಲಿನ ಪ್ರಿನ್ಸಿಪಲ್ ಏನದಂದ್ರೆ 1ನೇ ತಾರೀಕು 1 ಮೈನಾ 2023 ಏನದಂದ್ರೆ ಲೆಟರ್ ಕೊಟ್ಟಿದ್ದಾರೆ, ಎಲ್ಲಿ ಪ್ರಾಬ್ಲಮ್ ಆಗ್ಯದ ಅಂತ ಹೇಳಿ. ಟೋಟಲಿ ನಮ್ಮ ಹುಡುಗ ಏನದಂದ್ರೆ ಮಿನಿಮಮ್ 2-3 ತಿಂಗಳು ಅಡ್ಡಾಡಿ ಅವ ಸಾಕಾಗಿ ಏನದ ಬಿಟ್ಕೊಟ್ಟು ಏನದಂತಂದ್ರೆ ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಓಡಾಡಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ನಾವು ಮಿನಿಮಮ್ ಇಲ್ಲ ಅಂದ್ರೆ ಸುಮಾರು ಇಲ್ಲ ಅಂದ್ರೆ 10-15 ಸಲ ನಾವು ಬಂದೇವು, ನಮಗೆ ಕೂಡ ರೆಸ್ಪಾನ್ಸ್ ಇಲ್ಲ. ಟೋಟಲಿ ಬಂದಾಗ ಏನು ಹೇಳ್ತಾರೆ ಗೊತ್ತದ, ಆ ಪ್ರಿನ್ಸಿಪಲ್ ಲೆಟರ್ ತೊಗೊಂಬ, ಅದು ಏನದ ಅಂತಂದ್ರೆ ಸರ್ವರ್ ಪ್ರಾಬ್ಲಮ್ ಅದ, ಇದು ಅಟೆಂಡೆನ್ಸ್ ಪ್ರಾಬ್ಲಮ್ ಅದ, ಅದು ಪ್ರಾಬ್ಲಮ್ ಅದ, ಇದು ಪ್ರಾಬ್ಲಮ್ ಅದ, ಏನರ ಒಂದು ನೆಪ ಹೇಳಿ ಏನದಂದ್ರೆ ಹೊರಗಡೆ ಕಳ್ಸಿಕೊಡ್ತಾ ಇದ್ದಾರೆ. ಅಸಲಾಗಿ ಏನದಂದ್ರೆ ಮತ್ತೆ ಇಲ್ಲಿ ಬಂದ್ರೆ ಏನದಂತಂದ್ರೆ ಪ್ರತಿಯೊಂದು ಹುಡುಗರು ಇದೇ ಪ್ರಾಬ್ಲಮ್ ಅದ ಅಂತ ತಿಳ್ಕೊರಿ. ಇಲ್ಲಿ ದಿನ 1000 ಹುಡುಗರು ಬಂದು ನಡೆದಾರೆ. ಅಲ್ಲಿಂದ ಏನದ ಅಂತಂದ್ರೆ ಇವತ್ತು UMS ಅಂತ ಪೂರ ಹದಗೆಟ್ಟು ಹೋಗ್ಯ ಸರ್. ಇದಕ್ಕೆ ಏನದ ಇದ್ರ ಬಗ್ಗೆದಾಗ ಏನಂದ್ರೆ ಕ್ರಮ ಕೈಗೊಳ್ಳಬೇಕು. ಅದು ಯಾವಾಗ ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ಟರೋ ಅಖಾಡಕ್ಕೆ ಇಳಿದ SP ಆಂಥೋನಿ ನೇತೃತ್ವದ ಟೀಮ್ ವಿವಿಯ ಪರೀಕ್ಷಾ ವಿಭಾಗಕ್ಕೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅಂಕಪಟ್ಟಿ ನೀಡುವುದಕ್ಕೆ ಫೋನ್ ಪೇ ಮೂಲಕ ಸಿಬ್ಬಂದಿಗಳು ಹಣ ಹಾಕಿಸಿಕೊಂಡ ವಿಷಯ ಕೂಡ ಬೆಳಕಿಗೆ ಬಂದಿದ್ದು ವಿವಿ ಅಧಿಕಾರಿಗಳಿಗೆ ಲೋಕ SP ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಹಿಕ್ಕಾಮುಕ್ಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಟ್ ನಿಮ್ಮಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಬಂದವರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಸರಿಯಾಗಿ ಡೈರೆಕ್ಷನ್ ಕೊಡ್ತಾ ಇಲ್ಲ. ವಾಟ್ ಐ ಅಬ್ಸರ್ವ್, ಸರಿಯಾಗಿ ಕರೆಕ್ಟ್ ಆಗಿ ಬಂದಂತವರಿಗೆ ಇದು ನನ್ನ ಬ್ರದರ್ ನಮ್ಮ ಸಿಸ್ಟರ್ ಅಂತ ತಿಳ್ಕೊಂಡು ಅವರಿಗೆ ಹಿಂಗೆ ಮಾಡಿ ನಿಮ್ದು ಫೋನ್ ನಂಬರ್ ನನ್ನ ಫೋನ್ ನಂಬರ್ ತಗೊಳ್ಳಿ, ನೀವು ಯಾಕೆ ಬರ್ತೀರಿ, ನೀವು ನನ್ನ ಫೋನ್ ಮಾಡಿ ನಾನು ಎಲ್ಲ ರೆಡಿ ಮಾಡಿ ಕೊಡ್ತೇನೆ ಅಂತಂದು ಹೇಳಿದ್ರಂದ್ರೆ ಆ ಒಂದು ಟಚ್ ಇಲ್ಲ ಇಲ್ಲಿ. ದಟ್ ಲ್ಯಾಕಿಂಗ್ ಇದೆ. ಆ ಬಯೋಮೆಟ್ರಿಕ್ ಮೇಜರ್ ಅದು. ಈಗ ನೋಡಿ, ಆ ಅಂಬಿಕಾನವ್ರು ಇನ್ನೂವರೆಗೆ ಬಂದೇ ಇಲ್ಲ ನಿಮ್ಮಲ್ಲಿ. ಎಷ್ಟೋ ಜನ ಪಾಪ ಅವ್ರು ಅಂಬಿಕಾ ಅಂತ ಬರ್ತಾರೆ, ಅಂಬಿಕಾನೇ ಇಲ್ಲ ಇಲ್ಲಿ. ಸದಾ ಒಂದಲ್ಲ ಒಂದು ಕುಖ್ಯಾತಿಯ ಸುದ್ದಿಯಲ್ಲಿರುವ ಗುಲ್ಬರ್ಗಾ ವಿವಿ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಹೀಗಾಗಿ ಈಗಲಾದರೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಎಚ್ಚೆತ್ತು ತುಕ್ಕು ಹಿಡಿದಿರುವ ಗುಲ್ಬರ್ಗಾ ವಿವಿ ಅಧಿಕಾರಿಗಳಿಗೆ ಚಡಿ ಬಿಡಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.